ಎಲ್ಲರಿಗೂ. ಓಕೆ, ಇವತ್ತು ನಾವು ಮಾಡೋಣ ಚಿಕನ್ ಬಿರಿಯಾನಿ. ಬಿರಿಯಾನಿ ತುಂಬ ವಿಧಾನದಲ್ಲಿ ನಾನು ರೆಸಿಪಿನೂ ಹಾಕಿದ್ದೀನಿ, ನೀವು ಟ್ರೈ ಮಾಡಿದ್ದೀರಾ, ಚೆನ್ನಾಗಾಗಿದೆ ಅಂತ ಹೇಳ್ತೀರಾ. ಇವತ್ತು ನಾನು ಸ್ವಲ್ಪ ಡಿಫ್ರೆಂಟ್ ವಿಧಾನದಲ್ಲಿ ಮಾಡ್ತೀನಿ. ತುಂಬ ಸಿಂಪಲ್ ಇದೆ ಇದು, ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ಟ್ರೈ ಮಾಡಬೇಕು ಇದನ್ನು. ಇದು ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಇಲ್ಲಿ ನಾನು ಬಾಸ್ಮತಿ ರೈಸ್ ತೊಗೊಂಡಿದ್ದೀನಿ, 7 ಕಪ್ಪಷ್ಟು ನಾನಿಲ್ಲಿ ಹಾಕಿದ್ದೀನಿ. ನಾರ್ಮಲ್ ಕಪ್ಪಲ್ಲಿ 7 ಕಪ್ಪಷ್ಟು ಚೆನ್ನಾಗಿ ತೊಳೆದು ಇವಾಗ ಇಟ್ಕೊಂಡಿದ್ದೀನಿ, ಯಾಕೆಂದರೆ ನೀರು ಕುದೀತಾ ಉಂಟು. ಹಾಗಾಗಿ ಇದನ್ನು ನೆನೆ ಹಾಕಲಿಕ್ಕೆಲ್ಲ ಇಲ್ಲ, ಕೆಲವು ರೈಸ್ ಹಾಫ್ ಆನ್ ಅವರ್ ನೆನೆ ಹಾಕ್ಲಿಕ್ಕಿರುತ್ತೆ. ಈ ರೈಸ್ ಹಾಫ್ ಆನ್ ಅವರ್ ನೆನೆ ಹಾಕ್ಲಿಕ್ಕಿಲ್ಲ. ನಾನಿಲ್ಲಿ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಹಾಗೂ ಚಿಕನಲ್ಲಿ 2.25 kg ಅಷ್ಟು ತೊಗೊಂಡಿದ್ದೀನಿ. ಇದನ್ನು ಮೊದಲೇ ನೀವು ಮ್ಯಾರಿನೇಟ್ ಮಾಡ್ಬೋದು, ಅಥವಾ ಮಾಡುವ ಟೈಮ್ ಇರಲ್ಲ ಅಲ್ವಾ ಕೆಲವೊಮ್ಮೆ ನಮಗೆ, ಆವಾಗ ಕೂಡ ಮ್ಯಾರಿನೇಟ್ ಮಾಡಿದರೆ ಆಯ್ತು. ಇಲ್ಲಿ ರೈಸ್ ನಾನು ಫಸ್ಟಿಗೆ ಹಾಕ್ತಾ ಇದ್ದೀನಿ, ಆಮೇಲೆ ಚಿಕನನ್ನು ಮ್ಯಾರಿನೇಟ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಲೆಗ್ ಪೀಸ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ದೊಡ್ಡ ದೊಡ್ಡ ಪೀಸೇ ತೊಗೊಂಡಿದ್ದೀನಿ, ತುಂಬ ಸಣ್ಣ ಪೀಸೇನು ತೊಗೊಳ್ಳಿಲ್ಲ. ಹಾಗೂ ವಿತ್ ಬೋನ್ ಚಿಕನ್ ತೊಗೊಂಡಿದ್ದೀವಿ. ಇಲ್ಲಿ ಆನಿಯನ್ ಫ್ರೈ ಆಗ್ತಾ ಉಂಟು. ಇಲ್ಲಿ ನಾನು 4 ಆನಿಯನನ್ನು ಫ್ರೈ ಮಾಡಲಿಕ್ಕೆ ಹಾಕಿದ್ದೀನಿ, ಸಪ್ರೇಟಾಗಿ ಫ್ರೈ ಮಾಡಿ. ಇದನ್ನು ಇವಾಗ ನೋಡಿ ಗೋಲ್ಡನ್ ಬ್ರೌನ್ ಆಗಿದೆ, ಈ ರೀತಿ ಗೋಲ್ಡನ್ ಬ್ರೌನ್ ಮಾಡಿ ಸಪ್ರೇಟಾಗಿ ಇಡೋಣ. ಇವಾಗ ನೀರು ಇಲ್ಲಿ ಕುದೀತಾ ಉಂಟು. ಓಕೆ, ಇಲ್ಲಿ ಇಡೀ ಗರಂ ಮಸಾಲ ನಾನು ತೊಗೊಂಡಿದ್ದೀನಿ. ಏಲಕ್ಕಿ, ಲವಂಗ, ಬಡಿಶೇಪು, ಮತ್ತು ದಾಲ್ಚಿನ್ನಿ, ಮತ್ತು ಇದು ತೇಜ್ಪತ್ತ, ಇಷ್ಟು ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ನಾನು ಕ್ರಷ್ ಮಾಡ್ತೀನಿ. ಕೆಲವರು ಹೀಗೇ ಹಾಕ್ತಾರೆ, ಹಾಕ್ಬೋದು, ಆದರೆ ಕ್ರಷ್ ಮಾಡಿ ಹಾಕಿದರೆ ಇದರ ಫ್ಲೇವರ್ ಸ್ವಲ್ಪ ಜಾಸ್ತಿ ಬಿಡುತ್ತೆ ಅಂತ ಹೇಳಿ. ಓಕೆ, ನೀರು ಕುದೀತಾ ಉಂಟು. ಇವಾಗ ಇದಕ್ಕೆ ಹಾಕೋಣ ಇದನ್ನು. ರೈಸಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ನೀರಿಗೆ ಇವಾಗ ಸೇರಿಸಿ ಇದಕ್ಕೊಂದು 2 ಚಮಚದಷ್ಟು ಆಯಿಲನ್ನು ಕೂಡ ಹಾಕೋಣ. ಆಯಿಲ್ ಹಾಕೋದ್ರಿಂದ ರೈಸ್ ತುಂಬ ಚೆನ್ನಾಗಿ ಬಿಡುವಾಗಿ ಬರುತ್ತೆ. ಓಕೆ, ಇವಾಗ ರೈಸ್ ಹಾಕೋಣ. ಓಕೆ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬರಲಿ. ಕುದಿ ಬಂದಿದ್ದೆ ನೋಡ್ತಾ ಇದ್ರೆ ಆಯಿತು ಮಧ್ಯ ಮಧ್ಯ. ರೈಸ್ ಕರೆಕ್ಟ್ ಆದರೆ ಬಿರಿಯಾನಿ ಪರ್ಫೆಕ್ಟ್ ಆಗುತ್ತೆ. ಎಲ್ಲ ಇರೋದು ಹೆಚ್ಚಾಗಿ ಬಿರಿಯಾನಿಯಲ್ಲಿ ರೈಸ್ ಮೇಲೆ ಮಾತ್ರ. ಇವಾಗ ಚಿಕನ್ ಮ್ಯಾರಿನೇಟ್ ಮಾಡೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್, ಚಿಲ್ಲಿ ಪೌಡರ್ ಸ್ವಲ್ಪ, ಪೆಪ್ಪರ್ ಪೌಡರ್, ಕೊತ್ತಂಬರಿ ಪೌಡರ್ ಎಲ್ಲ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ಇವಾಗ ನಾನು ಹಸಿಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು, ಪುದೀನ, ರುಚಿಗೆ ತಕ್ಕಷ್ಟು ಉಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಚಮಚದಷ್ಟು. ಇಷ್ಟನ್ನೇ ಫಸ್ಟಿಗೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ. ಓಕೆ, ಇವಾಗ ನಾವು ಚಿಕನಿಗೆ ರೆಡಿ ಮಾಡೋಣ. ಇಲ್ಲಿ ಫಸ್ಟಿಗೆ ಆಯಿಲನ್ನು ಹಾಕೋಣ. ಸ್ವಲ್ಪ ಚಿಕನ್ ಫ್ರೈ ಮಾಡಲಿಕ್ಕೆ ಉಂಟು ನನಗೆ, ಹಾಗಾಗಿ ಆಯಿಲ್ ಸ್ವಲ್ಪ ಜಾಸ್ತಿ. ಬಿರಿಯಾನಿ ಎಲ್ಲ ಮಾಡುವಾಗ ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ರೇ ಅದೊಂಥರ ಟೇಸ್ಟ್. ಬೇಕಿದ್ರೆ ತುಪ್ಪನೂ ಹಾಕ್ಬೋದು. ಚಿಕನನ್ನು ಬಿಡೋಣ. ಜಾಸ್ತಿ ಇರ್ತಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕಿದೆ. ಓಕೆ, ಒಂದು ಸೈಡ್ ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕೋಣ. ಓಕೆ, ಇಲ್ಲಿ ಸ್ವಲ್ಪ ಗರಂ ಮಸಾಲ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡೋಣ. ಓಕೆ, ಇಲ್ಲಿ ಇವಾಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ, ಆಯಿಲ್ ಬಿಟ್ಟಿದಲ್ವಾ. ಈ ಟೈಮಲ್ಲಿ ಇದನ್ನು ತೆಗೆದು ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕೋಣ. ಇದು ಇನ್ನೂ ಕೂಡ ಬೇಯಲಿಲ್ಲ, ಸ್ವಲ್ಪ ಫ್ರೈ ಆಗಿದೆ ಅಷ್ಟೇ. ಇನ್ನೊಂದು ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ. ಇವಾಗ ಸ್ವಲ್ಪ ಹಾಕಿದರೆ ಸಾಕು, ಯಾಕೆಂದರೆ ಇದರಲ್ಲಿ ನೀರುಳ್ಳಿ ಫ್ರೈ ಮಾಡ್ಲಿಕ್ಕೆ ಉಂಟು. ಡೀಪ್ ಫ್ರೈ ಅಲ್ಲ, ಸ್ವಲ್ಪ ಫ್ರೈ ಮಾಡ್ಲಿಕ್ಕೆ ಉಂಟು. ಇಲ್ಲಿ ನಾನು 4 ನೀರುಳ್ಳಿಯನ್ನು ತಗೊಂಡಿದ್ದೀನಿ, ದೊಡ್ಡ ಸೈಜ್ ನೀರುಳ್ಳಿದು. ಇದು ಇವಾಗ ಇದರಲ್ಲಿ ಫ್ರೈ ಮಾಡೋಣ. ಸ್ವಲ್ಪ ಫ್ರೈ ಮಾಡೋಣ ಕೆಂಪಾಗುವವರೆಗೂ. ರೈಸನ್ನು ನಾನು ಈ ಪಾತ್ರೆಗೆ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕೋಣ.
ರೈಸ್ ರೆಡಿ ಮಾಡ್ತಾ ಇದ್ದೀನಿ ಬಿರಿಯಾನಿಗೆ ನಾನು. ಸ್ವಲ್ಪ ನೀರುಳ್ಳಿಯನ್ನು ಹಾಕೋಣ, ಫ್ರೈ ಮಾಡಿದ್ದು. ನಾವು ಇದನ್ನು ಸ್ವಲ್ಪ ಸ್ವಲ್ಪ ಮೆಲ್ಲನೆ ಮಿಕ್ಸ್ ಮಾಡೋಣ ಫಸ್ಟಿಗೆ. ಓಕೆ, ನೀರುಳ್ಳಿ ಇವಾಗ ನೋಡಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈ ಟೈಮಲ್ಲಿ ಇದಕ್ಕೆ ಗ್ಯಾಸನ್ನು ಸ್ವಲ್ಪ ಸ್ಲೋ ಮಾಡಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೋಣ, ಸ್ವಲ್ಪ ಸಾಕು. ಆಲ್ರೆಡಿ ಚಿಕನಿಗೆ ಕೂಡ 1 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀವಿ ನಾವು. ಹಾಗೂ ಕ್ರಷ್ ಮಾಡಿದ ಗರಂ ಮಸಾಲ. ನೆಕ್ಸ್ಟ್ ಟೊಮೆಟೊ ಪ್ಯೂರಿ, ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಅಷ್ಟು, ಒಂದು 5 ಟೊಮೆಟೊ ಆಗುವಷ್ಟು, ದೊಡ್ಡ 5 ಟೊಮೆಟೊ ಗ್ರೈಂಡ್ ಮಾಡುವಷ್ಟು. ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ. ಒಳ್ಳೆ ರೀತಿ ಆಯಿಲ್ ಮೇಲೆ ಬರೋ ತನಕ ಫ್ರೈ ಆಗಲಿತ್ತು. ಇವಾಗ ಇದು ರೈಸ್ 1 ಪಾರ್ಟ್ ರೆಡಿಯಾಗಿದೆ, ಇನ್ನೊಂದು ಸ್ವಲ್ಪ ರೈಸ್ ಉಂಟು, ಅದನ್ನು ಕೂಡ ಇದಕ್ಕೆ ಹಾಕೋಣ ಮೇಲ್ಗಡೆಯಿಂದ. ಒಟ್ಟಿಗೆ ಹಾಕಿದರೆ ಎಲ್ಲದಕ್ಕೂ ಮಿಕ್ಸ್ ಆಗಲ್ಲ, ಹಾಗಾಗಿ ನಾನು 2 ಪಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಕೂಡ ಸೇಮ್ ಅದೇ ರೀತಿ ಸ್ವಲ್ಪ ತುಪ್ಪವನ್ನು ಹಾಕೋಣ, ಹಾಗೂ ನೀರುಳ್ಳಿ. ಇವಾಗ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮೇಲ್ಮೇಲೆ. ಓಕೆ, ಇವಾಗ ನೋಡ್ಬೋದು ಆಯಿಲ್ ಚೆನ್ನಾಗಿ ಮೇಲ್ಗಡೆ ಬಿಟ್ಟಿದೆ. ಈ ಟೈಮಲ್ಲಿ ನಾನು ಇದಕ್ಕೆ ಮೊಸರನ್ನು ಹಾಕ್ತಾ ಇದ್ದೀನಿ. ಮೊಸರು ನಾನು ಗ್ರೈಂಡ್ ಮಾಡಿದ್ದೀನಿ, ಇದರಿಂದ ಮೊಸರು ಹೊಡೆಯಲ್ಲ. ಮಿಕ್ಸ್ ಮಾಡಿ ಮತ್ತೊಮ್ಮೆ ಇದು ಚೆನ್ನಾಗಿ ಮಿಕ್ಸ್ ಆಗಲಿ, ಒಳ್ಳೆ ಕುದಿ ಬರಲಿ. ಇದಕ್ಕೆ ಸ್ವಲ್ಪ ಈ ಗ್ರೇವಿಗೆ ಉಪ್ಪನ್ನು ಹಾಕೋಣ, ಮಿಕ್ಸ್ ಮಾಡೋಣ. ಇವಾಗ ಇಲ್ಲಿ ನೋಡ್ಬೋದು ನೀವು, ಚೆನ್ನಾಗಿ ಆಯಿಲ್ ಬಿಟ್ಟಿದೆ ನೋಡಿ, ಪರ್ಫೆಕ್ಟ್ ಆಗಿದೆ, ಎಲ್ಲ ಮಿಕ್ಸ್ ಆಗಿದೆ. ಈ ರೀತಿ ಆಗಬೇಕು ನೋಡಿ, ಈ ರೀತಿ ಬರಬೇಕು. ಇವಾಗ ನಾವು ಫ್ರೈ ಮಾಡಿದ ಚಿಕನ್ ಇತ್ತು ನೋಡಿ, ಅದನ್ನು ಇದಕ್ಕೆ ಆ್ಯಡ್ ಮಾಡಿ. ಮಿಕ್ಸ್ ಮಾಡೋಣ. ಇನ್ನು ಚಿಕನ್ ಇದರಲ್ಲಿ ಸ್ವಲ್ಪ ಹೊತ್ತು ಬೇಯಿ, ಉಪ್ಪೆಲ್ಲ ಕರೆಕ್ಟ್ ಇದೆಯಾ ನೋಡಿ, ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ. ಓಕೆ, ಇವಾಗ ಚಿಕನ್ ಚೆನ್ನಾಗಿ ಬೆಂದಿದೆ, ಗ್ರೇವಿ ಕೂಡ ಪರ್ಫೆಕ್ಟಾಗಿ ಬಿಟ್ಟಿದೆ. ಇಷ್ಟೇ ಬರಬೇಕು, ಸೆಮಿ ಗ್ರೇವಿ ಹೇಳ್ತೀವಿ ನೋಡಿ, ತುಂಬ ತೆಳ್ಳಗೆ ಆಗಬಾರ್ದು, ತುಂಬ ತಿಕ್ ಕೂಡ ಬೇಡ, ಕರೆಕ್ಟಾಗಿದೆ ಇದು ನೋಡಿ, ಕರೆಕ್ಟ್ ಇದೆ ಇದು. ಓಕೆ, ಇವಾಗ ನಾನಿಲ್ಲಿ ಗ್ಯಾಸನ್ನು ಸ್ಲೋ ಮಾಡಿಟ್ಟಿದ್ದೀನಿ, ಇದರ ಮೇಲೆ ರೈಸನ್ನು ಹಾಕೋಣ. ಸ್ವಲ್ಪ ಆನಿಯನ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೂ ಕೇಸರ್ ಕಲರ್ ಹಾಕ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕಿ, ಹಾಕದಿದ್ರೂ ನಡೆಯುತ್ತೆ. ಮತ್ತೊಮ್ಮೆ ರೈಸನ್ನು ಹಾಕೋಣ. ಗ್ಯಾಸ್ ಸ್ಲೋವಲ್ಲಿ ಉಂಟು ಇನ್ನೂ ಕೂಡ. ರೈಸನ್ನೆಲ್ಲ ಹಾಕಿ ಆಯಿತು. ಕೊತ್ತಂಬರಿ ಸೊಪ್ಪನ್ನು ಹಾಕೋಣ, ತೆಮೆ, ಓಕೆ. ಇವಾಗ ಇದನ್ನು ಮುಚ್ಚಿಡೋಣ, 1 ನಿಮಿಷ ಮುಚ್ಚಿಟ್ರೆ ಸಾಕು. ಗ್ಯಾಸನ್ನು ಸ್ಲೋಲಿ ಇಡಿ. ಒಮ್ಮೆಲೆ ಗ್ಯಾಸ್ ತುಂಬ ಜೋರಿದೆ ಅಂತಾದರೆ ಒಂದು ಪಾತ್ರೆ ಅಂದರೆ ಫ್ರೈಯಿಂಗ್ ಪ್ಯಾನ್ ಏನಾದರೂ ಇಟ್ಟು ಅದರ ಮೇಲೆ ಇಟ್ಟರೆ ಆಯಿತು. ಓಕೆ, ಇವಾಗ ರೆಡಿ ಆಯಿತು. ಓಕೆ, ಸೈಡಿಂದ ತೆಗೆದ್ರೆ ಆಯಿತು. ಓಕೆ, ಬಿರಿಯಾನಿ ಇವಾಗ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ, ನೋಡುವಾಗ ಗೊತ್ತಾಗುತ್ತೆ. ಚೆನ್ನಾಗಿದೆ, ಆನಿಯನ್ ಫ್ಲೇವರ್ ಎಲ್ಲ ತುಂಬ ಚೆನ್ನಾಗಿದೆ. ಜಸ್ಟ್ ನೀವು ಇದನ್ನೊಮ್ಮೆ ಟ್ರೈ ಮಾಡಿ. ತುಂಬ ಸಿಂಪಲ್ ರೆಸಿಪಿ, ಸ್ವಲ್ಪ ಬೇರೆ ರೀತಿಯಲ್ಲಿ, ಎಲ್ರಿಗೂ ಇಷ್ಟ ಆಗುತ್ತೆ. ಓಕೆ, ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಟೇಕ್ ಕೇರ್.
ಬಾಯ್ ಬಾಯ್.